ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕವಾಗಿದೆ. ಈ ವರದಿಯು ಮಲೆನಾಡು ಮತ್ತು ಕರಾವಳಿ ಭಾಗದ ರೈತರು ಮತ್ತು ಜನಸಾಮಾನ್ಯರ ಬದುಕಿಗೆ ಮಾರಕವಾಗಿದೆ ಎಂದು ಆರೋಪಿಸಿ ಕೇಂದ್ರ ಸರ್ಕಾರದ ಅಧಿಸೂಚನೆಯಿಂದ ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಕೊಡಗು ಜಿಲ್ಲಾ ಭಾರತ ಕಮ್ಯುನಿಸ್ಟ್ ಪಕ್ಷ ಒತ್ತಾಯಿಸಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಪಿಐಎಂನ ಪಕ್ಷದ ಕಾರ್ಯದರ್ಶಿ ಎಚ್.ಬಿ. ರಮೇಶ್ ಅವರು, ಕಸ್ತೂರಿ ರಂಗನ್ ವರದಿ ಪಶ್ಚಿಮ ಘಟ್ಟದ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸಲಿದೆ. ಅತಿ ಸೂಕ್ಷ್ಮ ಪ್ರದೇಶಗಳ ಹೆಸರಲ್ಲಿ ರೈತರನ್ನ ಭೂಮಿಯ ಹಕ್ಕಿನಿಂದ ವಂಚಿಸಲಾಗ್ತಾ ಇದೆ. ಇದರಿಂದ ಜೀವನೋಪಾಯಕ್ಕೆ ಧಕ್ಕೆ ಆಗಲಿದ್ದು, ಕೃಷಿ ಮತ್ತು ಮೂಲಭೂತ ಚಟುವಟಿಕೆಗಳಿಗೆ ತೊಂದರೆ ಆಗಲಿದೆ. ಕೇಂದ್ರ ಸರ್ಕಾರವು ಕೂಡಲೇ ಕಸ್ತೂರಿ ರಂಗನ್ ವರದಿಯ ಜಾರಿಯ ಅಧಿಸೂಚನೆಯನ್ನ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ಕಸ್ತೂರಿ ರಂಗನ್ 7ನೇ ಕರಡು ಅಧಿಸೂಚನೆಯನ್ನು ಈಗಾಗಲೇ ಪ್ರಕಟ ಮಾಡಿದೆ. ಪ್ರಕಟದೊಂದಿಗೆ ಮುಂದೆ 60 ದಿನಗಳ ಕಾಲ ಅಬ್ಜೆಕ್ಷನ್ ಹಾಕಕ್ಕಿರುವಂಥ ಕಾಲಾವಕಾಶವನ್ನು ನೀಡಿದೆ. ನಾವು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಅದು ಪ್ರಾರಂಭ ಆಗಿದ್ದರಿಂದ 2013ರಿಂದ ನಿರಂತರವಾಗಿ ನಾವು ಇದು ಜನಸಾಮಾನ್ಯರಿಗೆ ಜಿಲ್ಲೆಯಲ್ಲಿ ಭಾಳ ಮಾರಕವಾಗಿರುವಂಥದ್ದು. ಜಿಲ್ಲೆಯಲ್ಲಿ 53 ಗ್ರಾಮಗಳು ಇದರಿಂದ ಬಾಧಿತವಾಗುತ್ತೆ ಮತ್ತು ಕೃಷಿ ಹೀಗೆ ಎಲ್ಲ ರೀತಿಯಲ್ಲೂ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳುವ ನಿಟ್ಟಿನಲ್ಲಿ ಹಿಂದಿನಿಂದಲೂ ನಾವು ಇದರ ಬಗ್ಗೆ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಈಗಾಗಲೇ ಈಗ 7ನೇ ಕರಡು ಅಧಿಸೂಚನೆಯನ್ನು ಈಗ ಕೇಂದ್ರ ಸರ್ಕಾರ ಪ್ರಸ್ತಾವನೆ ಮಾಡಿದೆ. ಇದರ ಬಗ್ಗೆ ಜಿಲ್ಲಾ ಸಮಿತಿ ಸದಸ್ಯರಾದ ಡಾಕ್ಟರ್ ಐ.ಆರ್. ದುರ್ಗಾಪ್ರಸಾದ್ ಮಾತನಾಡಿ, ಕೇಂದ್ರ ಸರ್ಕಾರವು ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸಲು 7ನೇ ಕರಡು ಅಧಿಸೂಚನೆಯನ್ನು ಹೊರಡಿಸಿದ್ದು, ಮುಂದಿನ 60 ದಿನಗಳ ಒಳಗೆ ಆಕ್ಷೇಪ ಸಲ್ಲಿಸಲು ಕಾಲಾವಕಾಶವನ್ನು ನಿಗದಿಪಡಿಸಿದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಕೊಡಗಿನ 106 ಗ್ರಾಮಗಳ ಗ್ರಾಮಸ್ಥರ ಜೀವನ ಅತಂತ್ರವಾಗಲಿದೆ ಎಂದರು. ಸಮಿತಿಯ ವರದಿ ಅನುಷ್ಠಾನದ ಒಂದು ಹೆಜ್ಜೆ ಮುಂದೆಯಾಗಿ ಈಗ 7ನೆಯ ಅಧಿಸೂಚನೆ ಹೊರಬಂದಿದೆ. ಅದು ಬಂದ ತಕ್ಷಣ ಈಗ ಅದನ್ನು ವಿರೋಧಿಸಿಕೊಂಡು ಅದನ್ನು ರದ್ದುಪಡಿಸಬೇಕು, ನಮ್ಮ ಕೆಲವು ಗ್ರಾಮಗಳನ್ನು ನಾವು ತೆಗೆಯಬೇಕು ಅಂತೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಅಲ್ಲಲ್ಲಿ ಪ್ರತಿಭಟನೆಗಳು, ವಿರೋಧಾಭಿಪ್ರಾಯಗಳು ವ್ಯಕ್ತಾಗ್ತಾ ಇದೆ. ಆದರೆ ನಮ್ಮ ಅಭಿಪ್ರಾಯದಲ್ಲಿ ಇವತ್ತಿನ ಘಟ್ಟದಲ್ಲಿ ಕಸ್ತೂರಿ ರಂಗನ್ ವರದಿಯ ಅನುಷ್ಠಾನವನ್ನು ಹಾಗೆ ತಡೆಯಲಿಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಕಸ್ತೂರಿ ರಂಗನ್ ವರದಿ 2014ರಲ್ಲಿ ಕೇಂದ್ರದಲ್ಲಿ ಮೊದಲ ಬಾರಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ನರೇಂದ್ರ ಮೋದಿಯವರ ಸರ್ಕಾರ ಮೇ 26ನೇ ತಾರೀಕಿಗೆ ಅಧಿಕಾರಕ್ಕೆ ಬಂತು. 3 ತಿಂಗಳ ನಂತರ ಅಂದರೆ ಆಗಸ್ಟ್ 27ನೇ ತಾರೀಕಿಗೆ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆ ಸರ್ಕಾರ ಒಂದು ಅಫಿಡವಿಟ್ ಮಂಡಿಸಿ, ನಾವು ಡಾಕ್ಟರ್ ಮಾಧವ್ ಗಾಡ್ಗೀಳವರ ವರದಿಯನ್ನು ತಿರಸ್ಕರಿಸ್ತೇವೆ ಮತ್ತು ನಾವು ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿಯ ವರದಿಯ ಒಟ್ಟಿಗೆ ಅದನ್ನು ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳಿ ಅವರು ಅಲ್ಲಿ ಮಾತು ಕೊಟ್ಟಿದ್ದಾರೆ. ಹಾಗೆ ಕೊಟ್ಟು ಅದರ ನಂತರ ಅದರ ಅನುಷ್ಠಾನಕ್ಕೆ ಬೇಕಾದಂತಹ ನೋಟಿಫಿಕೇಷನ್ಗಳನ್ನು, ಅಧಿಸೂಚನೆಗಳನ್ನು ಆವತ್ತೇ ಅವರು ಹೊರಬರಲಿಕ್ಕೆ ಹೊರಗೆ ಕೊಡಲಿಕ್ಕೆ ಅವರು ತಯಾರು ಮಾಡಿ ಅಂದಿನಿಂದ ಅವರು ಕೊಡ್ತಾ ಬಂದಿದ್ದಾರೆ. ಹಾಗೆ ಕೊಡ್ತಾ ಬಂದು ಈಗ 7ನೆಯ ಅಧಿಸೂಚನೆ ಬಂತು. ಅಂದರೆ ಸುಮಾರು 12 ವರ್ಷಗಳಾಗಿವೆ. ಆಗ ಕೇಂದ್ರ ಸರ್ಕಾರವೇ ಅದನ್ನು ಒಪ್ಪಿಕೊಂಡು ಅದಕ್ಕೆ ಅನುಷ್ಠಾನಕ್ಕೆ ತರುವ ಹೆಜ್ಜೆಯಲ್ಲಿ 12 ವರ್ಷಗಳು ಬಂದ ನಂತರ ಈಗ ಯಾರೋ ಕೆಲವರು ನಾವಿದನ್ನು ತಿರಸ್ಕರಿಸಿದ್ದೇವೆ ಅಂತ ಹೇಳಿದ ತಕ್ಷಣ ಕೇಂದ್ರ ಸರ್ಕಾರಕ್ಕೆ ಅದನ್ನು ರದ್ದು ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ ಅನ್ನೋದು ಈ ಪ್ರಶ್ನೆ. ಅಂದರೆ ಕೇಂದ್ರದಲ್ಲಿ ಇರುವಂತಹ BJPಯನ್ನು ನಿಯಂತ್ರಣ ಮಾಡ್ತಾ ಇರುವಂತಹ RSSನವರು ಕಸ್ತೂರಿ ರಂಗನ್ ವರದಿಗಿಂತ ಹಿಂದೆ ಒಂದು ವರದಿ ಬಂದಿತ್ತು, ಮಾಧವ್ ಗಾಡ್ಗೀಳ್ ವರದಿ. ಆ ವರದಿಯನ್ನೇ ಜಾರಿ ಮಾಡಬೇಕು ಎಂದು ಒತ್ತಾಯ ಮಾಡಿದವರು RSSನವರು. ಆ RSSನ ಒತ್ತಾಯದ ಮೇಲೆ
ಸ್ಟಾರ್ಟಿಂಗಲ್ಲಿ ಬಿ ಜೆ ಪಿಯವರು ಅದನ್ನು ಒಪ್ಕೊಳ್ತಾರೆ ಮತ್ತು ದೊಡ್ಡ ರೀತಿಯಲ್ಲಿ ಜನರ ಹೋರಾಟಗಳು ವಿರೋಧಗಳು ಬಂದಂಥ ಸಂದರ್ಭದಲ್ಲಿ ಅವರು ಬಿ ಜೆ ಪಿಯವರು ಅದನ್ನು ಕೈ ಬಿಡ್ತಾರೆ ಮತ್ತು ಇನ್ನೊಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಕಸ್ತೂರಿ ರಂಗನನ್ನು ಅದರ ಇದರಾಗಿ ಮಾಡ್ತಾರೆ. ಅವರ ಒಂದು ವರದಿಯನ್ನು ಬರ್ತದೆ ಮತ್ತು ನಂತರ ದಿನಗಳಲ್ಲಿ ಆ ವರದಿಯನ್ನು ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ 2-3 ಸರ್ತಿ ಅವರು ಅದನ್ನು ಅಫಿಡವಿಟನ್ನು ಕೊಡ್ತಾರೆ. ಅವರು ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜನರನ್ನು ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ. ಅಂದರೆ ಜನರಿಗೆ ಕೆಲವರಿಗೆಲ್ಲ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಕಾಣ್ತದೆ. ಆದರೆ ಎಲ್ಲ ಜನಗಳು ಮುಟ್ಟಾಳರಲ್ಲ. ಸಮಿತಿ ಸದಸ್ಯರಾದ ಪದ್ಮಿನಿ ಶ್ರೀಧರ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.